ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ತಡರಾತ್ರಿ ಸುರಿದಂತಹ ಮಳೆಗೆ ಏನು ದೊಡ್ಡಬಳ್ಳಾಪುರ ತಾಲೂಕಿನ ಕಾನೆಹೊಸಳ್ಳಿಯ ಸರ್ಕಾರಿ ಶಾಲೆಗೆ ನೀರು ನುಗ್ಗಿರುವಂಥದ್ದು. ಏನು ಈ ಚರಂಡಿ ದೃಶ್ಯಗಳಲ್ಲಿ ಕೂಡ ನೋಡೋದು, ಈ ಗ್ರಾಮದಲ್ಲಿ ಹರಿದು ಬರುವಂತಹ ಚರಂಡಿ ಬ್ಲಾಕ್ ಆಗಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗೆ ನೀರು ನುಗ್ಗಿ ವಿದ್ಯಾರ್ಥಿಗಳು ಪರದಾಡ್ತಾ ಇರೋವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಚರಂಡಿಯನ್ನು ಗ್ರಾಮ ಪಂಚಾಯಿತಿಯವರು ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಒಂದು ಚರಂಡಿ ಸ್ವಚ್ಛತೆ ಮಾಡಿಸುವಂಥ ಕೆಲಸವನ್ನು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳಿಗೆ ತೊಂದರೆ ಆಗಿರುವಂಥದ್ದು. ಏನು ತಡರಾತ್ರಿ ಮಳೆ ನೀರು ಈ ಚರಂಡಿ ಏನು ನೀರು ಸೀದಾ ಶಾಲೆಯ ಒಳಗಡೆ ಹೋಗಿರುವಂಥದ್ದು. ಶಾಲೆ ಒಳಗೆ ಹೋಗಿರೋದ್ರಿಂದ ಸರ್ಕಾರಿ ಶಾಲೆ ಮಕ್ಕಳು ಪರದಾಡ್ತಾ ಇರೋವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಶಾಲೆಯ ಮಕ್ಕಳು ಏನು ಇಲ್ಲಿ ನಡೆದುಕೊಂಡು ಬರೋಕ್ಕೂ ಕೂಡ ಆಗಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬೆಳಗ್ಗೆ ಕೂಡ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬಿದ್ದು ಯೂನಿಫಾರ್ಮನ್ನು ಬದಲಾಯಿಸ್ಕೊಂಡು ಬಂದಿರೋವಂಥದ್ದು ಒಬ್ಬ ವಿದ್ಯಾರ್ಥಿ ಈ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಯವರಾಗಲಿ ಚರಂಡಿಯನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳಿಗೆ ತೊಂದರೆ ಆಗಿರೋವಂಥದ್ದು. ಈ ಗ್ರಾಮದಲ್ಲಿ ಮತ್ತು ಏನು ನರೇಗಾ ಯೋಜನೆ ಅಡಿ ಶೌಚಾಲಯವನ್ನು ಕಟ್ಟಿಸ್ಬೇಕು ಅಂತೇಳಿ ಹಲವು ಬಾರಿ ಸರ್ಕಾರಿ ಶಾಲೆಯ ಶಿಕ್ಷಕರು ಕೂಡ ಮನವಿ ಮಾಡಿದ್ರು ಕೂಡ ಶಿಕ್ಷಕರ ಮನವಿಗೆ ಸ್ಪಂದಿಸಿದ ಏನು ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಒಂದು ಶೌಚಾಲಯವನ್ನು ಕಟ್ಟಿಸದೆ ಕೇವಲ ಅಂಗನವಾಡಿಯಲ್ಲಿರುವಂತಹ ಒಂದು ಕಿರು ಶೌಚಾಲಯದಲ್ಲೇ ಮಕ್ಕಳು ಶೌಚಾಲಯಕ್ಕೆ ಬಳಸ್ತಾ ಇರೋವಂಥದ್ದು. ಮತ್ತು ಇಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಿಗೂ ಕೂಡ ಶೌಚಾಲಯ ಇಲ್ಲ, ಹೊರಗಡೆ ಹೋಗುವಂಥ ಪರಿಸ್ಥಿತಿ ಅಂತ ನಿರ್ಮಾಣ ಆಗಿರೋದು. ಒಟ್ಟಾರೆಯಾಗಿ ಏನು ಈ ಕಾನೆಹೊಸಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಚರಂಡಿ ನೀರು ನುಗ್ತಾ ಇರೋವಂಥದ್ದು, ಜೊತೆಗೆ ಏನು ಶೌಚಾಲಯವನ್ನು ನಿರ್ಮಿಸಿಕೊಡ್ಬೇಕು ಅಂತೇಳಿ ಮಕ್ಕಳು ಮತ್ತು ಶಾಲಾ ಶಿಕ್ಷಕರ ಒತ್ತಾಯ ಆಗಿರೋದು. ಗಂಗರಾಜ್ ವಿಸ್ತಾರ ನ್ಯೂಸ್, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ತಡರಾತ್ರಿ ಸುರಿದಂತಹ ಮಳೆಗೆ ಏನು ದೊಡ್ಡಬಳ್ಳಾಪುರ ತಾಲೂಕಿನ ಕಾನೆಹೊಸಳ್ಳಿಯ ಸರ್ಕಾರಿ ಶಾಲೆಗೆ ನೀರು ನುಗ್ಗಿರೋವಂಥದ್ದು. ಏನು ಈ ಚರಂಡಿ ದೃಶ್ಯಗಳಲ್ಲಿ ಕೂಡ ನೋಡೋದು, ಈ ಗ್ರಾಮದಲ್ಲಿ ಹರಿದು ಬರುವಂತಹ ಚರಂಡಿ ಬ್ಲಾಕ್ ಆಗಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗೆ ನೀರು ನುಗ್ಗಿ ವಿದ್ಯಾರ್ಥಿಗಳು ಪರದಾಡ್ತಾ ಇರೋವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಚರಂಡಿಯನ್ನು ಗ್ರಾಮ ಪಂಚಾಯಿತಿಯವರು ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಒಂದು ಚರಂಡಿ ಸ್ವಚ್ಛತೆ ಮಾಡಿಸುವಂಥ ಕೆಲಸವನ್ನು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳಿಗೆ ತೊಂದರೆ ಆಗಿರೋವಂಥದ್ದು. ಏನು ತಡರಾತ್ರಿ ಮಳೆ ನೀರು ಈ ಚರಂಡಿ ಏನು ನೀರು ಸೀದಾ ಶಾಲೆಯ ಒಳಗಡೆ ಹೋಗಿರೋವಂಥದ್ದು. ಶಾಲೆ ಒಳಗೆ ಹೋಗಿರೋದ್ರಿಂದ ಸರ್ಕಾರಿ ಶಾಲೆ ಮಕ್ಕಳು ಪರದಾಡ್ತಾ ಇರೋವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಶಾಲೆಯ ಮಕ್ಕಳು ಏನು ಇಲ್ಲಿ ನಡೆದುಕೊಂಡು ಬರೋಕ್ಕೂ ಕೂಡ ಆಗಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬೆಳಗ್ಗೆ ಕೂಡ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬಿದ್ದು ಯೂನಿಫಾರ್ಮನ್ನು ಬದಲಾಯಿಸ್ಕೊಂಡು ಬಂದಿರೋವಂಥದ್ದು ಒಬ್ಬ ವಿದ್ಯಾರ್ಥಿ ಈ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಯವರಾಗಲಿ ಚರಂಡಿಯನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳಿಗೆ ತೊಂದರೆ ಆಗಿರೋವಂಥದ್ದು. ಈ ಗ್ರಾಮದಲ್ಲಿ ಮತ್ತು ಏನು ನರೇಗಾ ಯೋಜನೆ ಅಡಿ ಶೌಚಾಲಯವನ್ನು ಕಟ್ಟಿಸ್ಬೇಕು ಅಂತೇಳಿ ಹಲವು ಬಾರಿ ಸರ್ಕಾರಿ ಶಾಲೆಯ ಶಿಕ್ಷಕರು ಕೂಡ ಮನವಿ ಮಾಡಿದ್ರು ಕೂಡ ಶಿಕ್ಷಕರ ಮನವಿಗೆ ಸ್ಪಂದಿಸಿದ ಏನು ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಒಂದು ಶೌಚಾಲಯವನ್ನು ಕಟ್ಟಿಸದೆ ಕೇವಲ ಅಂಗನವಾಡಿಯಲ್ಲಿರುವಂತಹ ಒಂದು ಕಿರು ಶೌಚಾಲಯದಲ್ಲೇ ಮಕ್ಕಳು ಶೌಚಾಲಯಕ್ಕೆ ಬಳಸ್ತಾ ಇರೋವಂಥದ್ದು. ಮತ್ತು ಇಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಿಗೂ ಕೂಡ ಶೌಚಾಲಯ ಇಲ್ಲ, ಹೊರಗಡೆ ಹೋಗುವಂಥ ಪರಿಸ್ಥಿತಿ ಅಂತ ನಿರ್ಮಾಣ ಆಗಿರೋದು. ಒಟ್ಟಾರೆಯಾಗಿ ಏನು ಈ ಕಾನೆಹೊಸಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಚರಂಡಿ ನೀರು ನುಗ್ತಾ ಇರೋವಂಥದ್ದು, ಜೊತೆಗೆ ಏನು ಶೌಚಾಲಯವನ್ನು ನಿರ್ಮಿಸಿಕೊಡ್ಬೇಕು ಅಂತೇಳಿ ಮಕ್ಕಳು ಮತ್ತು ಶಾಲಾ ಶಿಕ್ಷಕರ ಒತ್ತಾಯ ಆಗಿರೋದು. ಗಂಗರಾಜ್ ವಿಸ್ತಾರ ನ್ಯೂಸ್, ದೊಡ್ಡಬಳ್ಳಾಪುರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.